ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು 11 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಹೈ ವೋಲ್ಟೇಜ್ ಅಂತ ಯಾಕೆ ಕರಿತಿದೀವಿ ನಾವು ಈ ಮೀಟಿಂಗ್ನ ಅಂದ್ರೆ ಎಷ್ಟು ಜನ ಅಧಿಕಾರಿಗಳ ತಲೆದಂಡ ಆಗುತ್ತೆ, ಎಷ್ಟು ಜನರನ್ನ ಮನೆಗೆ ಕಳಿಸ್ತಾರೆ ಅವ್ರು ಮಾಡಿರೋ ಘನಂದಾರಿ ಕೆಲಸಕ್ಕೆ ಅನ್ನೋದನ್ನ ನೋಡ್ಬೇಕು ನಾವು. ಸಭೆಯಲ್ಲಿ ಕಾರಾಗೃಹದ ಅಧಿಕಾರಿಗಳು ಬರಬೇಕು ಅಂತ ಕರೆಯಲಾಗಿದೆ. ಫ್ರೀಡಂ ಪಾರ್ಕ್ ಬಳಿಯ ಕೇಂದ್ರ ಕಾರಾಗೃಹ ಕಚೇರಿಯಲ್ಲಿ ಈ ಸಭೆಯನ್ನು ನಡೆಸಲಾಗುತ್ತೆ. ಸಭೆಯಲ್ಲಿ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗಾಗಲೇ ಅವ್ರಿಗೆ ಬ್ರೀಫಿಂಗ್ ಆಗಿರುತ್ತೆ, ಯಾರ್ಯಾರ್ದು ಲೂಪ್ ಹೋಲ್ಸು, ಏನು ಲೂಪ್ ಹೋಲ್ಸು, ಆಮೇಲೆ ಸಿಬ್ಬಂದಿಗಳ ಕೊರತೆ ಇದ್ರೆ ಪ್ರಾಬ್ಲಮ್ ಯಾವತ್ತೂ ಕೂಡ ಸಮರ್ಥನೆ ಆಗಬಾರ್ದು. ಪ್ರಾಬ್ಲಮ್ ಇದ್ರೆ ಅದು ನಿಮ್ಮ ಪ್ರಾಬ್ಲಮ್ಮು, ಸೊಲ್ಯೂಷನ್ ಬೇಕಲ್ವಾ ಅದಕ್ಕೆ. ಅದನ್ನ ಇಟ್ಕೊಂಡು ಎಷ್ಟು ದಿನ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕಾಗುತ್ತೆ. ಹೀಗಾಗಿ ಏನು ಮಾಡುತ್ತೆ ಸರ್ಕಾರ? ನಿಮಗೆ ನಾನು ಅಡ್ರೆಸ್ ಮಾಡ್ತೀನಿ ಮೀಟಿಂಗ್ ಅಲ್ಲ ಸರ್, ಬೆಂಗಳೂರು ವಿಚಾರಣೆ ಆಗಿದೆ ಏನಂತ CCB ಈಗಷ್ಟೇ ಗೃಹ ಸಚಿವ ಪರಮೇಶ್ವರ್ ಅವರು ಬಂದರು. ಧನ್ವೀರ್ ಅವರ ವಿಚಾರ ಕೇಳಿದ ತಕ್ಷಣವೇ ಅವ್ರು ಯಾವುದೇ ಪ್ರತಿಕ್ರಿಯೆಗಳನ್ನು ಕೊಡಲಿಲ್ಲ. ಅಡ್ರೆಸ್ ಮಾಡ್ತೀನಿ ಅಂತ ಹೇಳಿ ಹೊರಟರು. ಈ ಮೀಟಿಂಗ್ನಲ್ಲಿ DIG ಸಲೀಮಿಂದ ಹಿಡಿದು ಎಲ್ಲ ಹಿರಿಯ ಅಧಿಕಾರಿಗಳು ಇರ್ತಾರೆ. ಸರ್ಕಾರದ ಕುತ್ತಿಗೆಗೆ ಬಂದಿದೆ, ಜೈಲಧಿಕಾರಿಗಳ ಕುತ್ತಿಗೆಗೆ ಬಂದಿದೆ. ಯಾಕಂದರೆ ಅತ್ಯುಗ್ರ ಸಂಘಟನೆ ಕರೆಸ್ಕೊಳ್ಳೋ ISS ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ, ಅದೇನು ಆಕಾಶದಿಂದ ಉದ್ರಲ್ವಲ್ಲ. ಉದುರಿಸಿರೋದು ಯಾರು? ಜೈಲಧಿಕಾರಿಗಳು. ಏನು ತಗೊಂಡು? ದುಡ್ಡು ತಗೊಂಡು. ಸೊ ಅಂಥ ಬ್ಲ್ಯಾಕ್ ಶಿಪ್ಗಳು ಯಾರು? ಆ ಬ್ಲ್ಯಾಕ್ ಶಿಪ್ಗಳ ವಿರುದ್ಧ ಏನು ಕ್ರಮ ಆಗುತ್ತೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಜನ ಕಾಯ್ತಾ ಇರುವಂತಹ ವಿಚಾರ. ಜಸ್ಟ್ ಲೋ ಲೆವೆಲ್ ಗ್ರೇಡೆಡ್ ಆಫೀಸರ್ಸ್ನ ಮಾತ್ರ ಇವ್ರು ಟಾರ್ಗೆಟ್ ಮಾಡ್ತಾರಾ? ಹಿರಿಯ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರಾ? ರೀವ್ಯಾಂಪ್ ಮಾಡ್ತಾರಾ? ಆಮೇಲೆ ದರ್ಶನ್ ಕೇಸ್ನೇ ತಗೊಳ್ಳಿ. ದರ್ಶನ್ ಯಾವಾಗ ಇಲ್ಲಿ ಫೆಸಿಲಿಟಿಗಳನ್ನು ಪಡ್ಕೊಳ್ತಿದ್ದಾರೆ ಅಂದಾಗ ಅವ್ರನ್ನ ಬಳ್ಳಾರಿಗೆ ಹಾಕಿದ್ರು. ಉಮೇಶ್ ರೆಡ್ಡಿನ ಎಲ್ಲಿಗೆ ಹಾಕಿದ್ರು? ಎಲ್ಲಿಗೂ ಹಾಕಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ. ನಾಗೇಶ್, ಈಗ ಸಭೆಗೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಆಲ್ಮೋಸ್ಟ್ 11 ಗಂಟೆಗೆ ಸಭೆ ಆಗುತ್ತೆ ಅಂತ. ಸಭೆನಲ್ಲಿ ಏನು ಡಿಸಿಷನ್ಸ್ ಬರುತ್ತೆ? ಎಷ್ಟು ಬ್ಲ್ಯಾಕ್ ಶಿಪ್ಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಈ ಸಭೆ ಇಂಪಾರ್ಟೆಂಟ್ ಆಗುತ್ತೆ? ಮಮತಾ, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೇಪಿಸ್ಟ್ಗಳಿಗೆ ಮತ್ತು ಉಗ್ರರಿಗೆ ರಾಜಾತಿಥ್ಯ ಕೊಟ್ಟ ಪ್ರಕರಣವನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ. ಈಗ ಕಾರಾಗೃಹ ಇಲಾಖೆಯ ಕಚೇರಿಯಲ್ಲಿ ಸಭೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಸಭೆಗೆ DG IGP ಆಗಿರುವಂಥ ಡಾಕ್ಟರ್ ಸಲೀಂ ಮತ್ತು HM ಅಂದರೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ನಗರ ಪೊಲೀಸ್ ಆಯುಕ್ತರಂಥ ಶ್ರೀಮಂತ್ ಕುಮಾರ್ ಸೇರಿದಂತೆ ನಗರದ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಸಭೆಗೆ ಆಗಮಿಸಿರುವಂಥದ್ದು. 11 ಗಂಟೆ ಸುಮಾರಿಗೆ ಈಗ ಸಭೆ ಆರಂಭವಾಗುತ್ತೆ. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಉಗ್ರರಿಗೆ ರಾಜಾತಿಥ್ಯ ಕೊಟ್ಟಂಥ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸೋದು ಎಷ್ಟು ಮಟ್ಟಿಗೆ ಪ್ರಮುಖ ಇರುತ್ತೆ, ಅದೇ ರೀತಿಯಾಗಿ ರೇಪಿಸ್ಟ್ ಮತ್ತು ಗೋಲ್ಡ್ ಸ್ಮಗ್ಲರ್ಗಳಿಗೆ ರಾಜಾತಿಥ್ಯವನ್ನು ಕೊಟ್ಟಿರುವಂಥ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಯಾರು ತಪ್ಪಿತಸ್ಥರು ಅವರನ್ನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಈಗ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಈ ವಿಡಿಯೋಗಳನ್ನು ವೈರಲ್ ಮಾಡಿರೋರು ಒಂದಷ್ಟು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ವಿಚಾರಣೆಯನ್ನು ಮಾಡಿರುವಂಥದ್ದು. CCB ಅಧಿಕಾರಿಗಳು ನಿನ್ನೆ ನಟ ಧನ್ವೀರ್ ಅವರನ್ನು ಕರೆಸಿ ವಿಚಾರಣೆಯನ್ನು ಮಾಡಿರುವಂಥದ್ದು. ಸುಮಾರು 4 ಗಂಟೆಗಳ ಕಾಲ ವಿಚಾರಣೆ ಮಾಡಿರುವಂಥ ಇನ್ಸ್ಪೆಕ್ಟರ್ ದಯಾನಂದ್ ಈ ರೀತಿ ಅವರ ಕೈವಾಡ ಇದೆಯಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಮತ್ತಷ್ಟು ಅನುಮಾನಾಸ್ಪದ ವ್ಯಕ್ತಿಗಳನ್ನು ತಂದು ವಿಚಾರಣೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಮತಾ, ನಾಗೇಶ್, ಈಗ ದರ್ಶನ್ VVIP ಟ್ರೀಟ್ಮೆಂಟ್ ಅನ್ನ ಫಸ್ಟ್ ಟೈಮ್ ಪಡ್ಕೊಂಡಾಗ ಆತನನ್ನ ಬಳ್ಳಾರಿ ಜೈಲಿಗೆ ಹಾಕೋದಕ್ಕೆ ಸರ್ಕಾರ ವಿಪರೀತವಾಗಿ ಆಸಕ್ತಿಯಿಂದ ನಡ್ಕೊಳ್ತು. ನಾವು ನೋಡಿ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಳ್ತಿದೀವಿ ಅಂತ ತೋರಿಸ್ತು. ಈಗ ಉಮೇಶ್ ರೆಡ್ಡಿನ ಎಲ್ಲೂ ಶಿಫ್ಟ್ ಮಾಡುವಂತಹ ಕೆಲಸ ಆಗಲಿಲ್ಲ, ಆ ಅತ್ಯುಗ್ರನನ್ನ ಎಲ್ಲೂ ಕೂಡ ಶಿಫ್ಟ್ ಮಾಡೋ ಕೆಲಸ ಆಗಲಿಲ್ಲ. ಇಲ್ಲಿ ಯಾಕೆ ಇಷ್ಟೊಂದು ಸಾಫ್ಟ್ನೆಸ್ಸು? ಉಮೇಶ್ ರೆಡ್ಡಿ ಯಾರು ಚಿಕ್ಕಪ್ಪನ ಮಗ ಅನ್ನೋ ಪ್ರಶ್ನೆ ಬರಲ್ವಾ? ಮಂತ ಖಂಡಿತವಾಗ್ಲೂ ಈಗಾಗಲೇ ರೇಪಿಸ್ಟ್ ಆಗಿರುವಂಥ ಉಮೇಶ್ ರೆಡ್ಡಿ ಮತ್ತು ಉಗ್ರ ಶಕೀಲ್ ಮನ್ನಾ ಏನಿದ್ದಾನೆ ಆತನ ವಿಚಾರವನ್ನು ಇಟ್ಕೊಂಡು ಬಹಳ ಗಂಭೀರವಾಗಿ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಈ ವಿಡಿಯೋಗಳು ಯಾವಾಗ ಶೂಟ್ ಆಗಿರುವಂಥದ್ದು? ಒಂದು ಹಂತದಲ್ಲಿ ಪ್ರಾಥಮಿಕವಾಗಿ ಜೈಲಧಿಕಾರಿಗಳು ಅದು 2020ರಲ್ಲಿ ಶೂಟ್ ಮಾಡಿರುವಂಥ ವಿಡಿಯೋಗಳು ಅನ್ನುವಂಥ ಸಮಜಾಯಿಷವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ಗೃಹ ಸಚಿವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೊಟ್ಟಂತಹ ವರದಿ ನಮಗೆ
ತೃಪ್ತಿದಾಯಕವಾಗಿಲ್ಲ. ಹಾಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತಷ್ಟು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಏನೆಲ್ಲ ಸಾಧ್ಯವೋ ಅದೆಲ್ಲವೂ ಕೂಡ ಕೈಗೊಳ್ಳುವ ನಿಟ್ಟಿನಲ್ಲಿ ಈಗ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಗೃಹ ಸಚಿವರೇ ಸಭೆಗೂ ಮುನ್ನ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವಂಥದ್ದು. ಹಾಗಾಗಿ ಈ ಸಭೆಯಲ್ಲಿ ಈ ಬಾರಿ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಿರುವಂತಹ ಕರ್ಮಕಾಂಡದ ಬಗ್ಗೆ ಎಲ್ಲವನ್ನೂ ಕೂಡ ಕಾನೂನು ಮಟ್ಟದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕೋ ಅವೆಲ್ಲವೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ದೃಢ ನಿರ್ಧಾರಕ್ಕೆ ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಈಗ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಒಂದು ಕಠಿಣ ಕ್ರಮದ ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಮಮತಾ, ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದ್ವಿ. ಪ್ರಶ್ನೆ ಸಹಜವಾಗಿದೆ. ಈ ಉಮೇಶ್ ರೆಡ್ಡಿ ಮತ್ತು ಈ ಶಕೀಲ್ ಮನ್ನಾ ಇವ್ರನ್ನೆಲ್ಲ ಯಾಕೆ ಇನ್ನೂ ಇಲ್ಲೇ ಇಟ್ಕೊಂಡಿದ್ದಾರೆ, ಬಳ್ಳಾರಿಗೆ ಯಾಕೆ ಇವ್ರನ್ನೆಲ್ಲ ಡಿಪೋರ್ಟ್ ಮಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಮಾನ್ ಎತ್ತಿಸ್ಬೋದಲ್ವಾ ಇವ್ರನ್ನೂ ಕೂಡ? ಇದನ್ನು ಯಾಕೆ ಮಾಡ್ತಾ ಇಲ್ಲ? ದರ್ಶನ್ ಕೇಸ್ನಲ್ಲಿ ಹಿಂಗೆ ಮಾಡಿದ್ರು ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ, ಇವ್ರ ಕೇಸ್ನಲ್ಲೆಲ್ಲ ಯಾಕೆ ಹಂಗೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ನಮ್ಮದು. ಎಷ್ಟು ದಿನ ಆಯಿತು, ಎಷ್ಟು ದಿನಗಳಾಯಿತು, ಏನೇನು ಆ್ಯಕ್ಷನ್ಗಳನ್ನು ತೊಗೊಂಡಿದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಈಗ ಪರಮೇಶ್ವರ್ ಅವರು ಬಂದಿದ್ದಾರೆ, ನಾಮಕೆ ವಾಸ್ತೆ ಕೆಳ ಹಂತದ ಅಧಿಕಾರಿಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾರ, ಸಿಬ್ಬಂದಿಗಳನ್ನು ಮನೆಗೆ ಕಳಿಸ್ತಾರ, ಅಥವಾ ಒಂದು ದೊಡ್ಡ ಚೇಂಜಸ್ ಈ ಸತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದಾ? ಅದು ಪ್ರಶ್ನೆ. ಆಮೇಲೆ ಪ್ರಯಾರಿಟಿ ಏನು? ಕೇವಲ ಈ ಧನ್ವೀರ್ನಂಥ ವಿಸಿಲ್ ಬ್ಲೋವರ್ಗಳನ್ನು ಇಟ್ಕೊಂಡು ಪ್ರಕರಣವನ್ನು ಗಿರ್ಕಿ ಹೊಡಿಸೋದಾಗಿರುತ್ತಾ, ಅಥವಾ ಬ್ಲ್ಯಾಕ್ ಶಿಪ್ಗಳು ಯಾರಿದ್ದಾರೆ ಅವರನ್ನು ಒದ್ದು ಒಳಗೆ ಹಾಕಿ ಇದೊಂದು ಪಾಠದ ರೀತಿ, ಮಾಡೆಲ್ ರೀತಿ ಇದನ್ನು ಈ ಕೇಸನ್ನು ತಗೊಳುತ್ತಾ ಸರ್ಕಾರ ಅನ್ನೋದು ನೋಡಬೇಕು. ರಾಷ್ಟ್ರಾದ್ಯಂತ ಸುದ್ದಿ ಆಗ್ತಾ ಇದೆ ಈ ವಿಚಾರ. ಎಲ್ಲಿ ನೋಡಿದ್ರೂ ಕೂಡ ಪರಪ್ಪನ ಅಗ್ರಹಾರ VVIP ಟ್ರೀಟ್ಮೆಂಟ್ ಅನ್ನುವಂತಹ ಹೆಡ್ಲೈನ್ ಕಾಣಿಸ್ತಾ ಇದೆ. ಕೇವಲ ರಾಜ್ಯದ ಮರ್ಯಾದೆ ಮಾತ್ರ ಹೋಗ್ತಾ ಇದೆ. ಹೇಳ್ಕೊಳ್ಳೋದಕ್ಕೆ ಅತಿ ದೊಡ್ಡ ಜೈಲು ಪರಪ್ಪನ ಅಗ್ರಹಾರ. ಎಲ್ಲ ಉಗ್ರರನ್ನ ಕೇಳಿದ್ರು ಕೂಡ ನೀವು ಪರಪ್ಪನ ಅಗ್ರಹಾರಕ್ಕೆ ಹಾಕಿ ಅಂತ ಕೇಳ್ತಾರಂತೆ. ಯಾಕೆ ಕೇಳ್ತಾರೆ ಅನ್ನೋದಕ್ಕೆ ಈಗ ನಿಮಗೆ ಉತ್ತರ ಸಿಕ್ಕಿದೆ. ಮೀಟಿಂಗ್ ಆದಮೇಲೆ ರಿಯಾಕ್ಟ್ ಮಾಡ್ತೀನಿ. ನಾನು 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 ಮೀಟಿಂಗ್ ಆದಮೇಲೆ ರಿಯಾಕ್ಟ್ ಮಾಡ್ತೀನಿ. ಅಪರಾಧಿಗಳಿಗೆ ಶಿಕ್ಷೆ ಸಿಗಬೇಕಾದಂತಹ ಜಾಗ, ತಕ್ಕ ಶಾಸ್ತಿ ಆಗಬೇಕಾದ ಜಾಗದಲ್ಲಿ ವಿಲಾಸಿ ಜೀವನ ನಡೆಸೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಘನವೆತ್ತ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಹೆಂಗೆ ಬೆಂಡೆತ್ತುತ್ತೆ ಸರ್ಕಾರ ಅನ್ನೋದನ್ನ ನೋಡಬೇಕು. ಅಥವಾ ಜಸ್ಟ್ ಒಂದು 4-5 ಜನ ಬ್ಲ್ಯಾಕ್ ಶಿಪ್ಗಳು ಇವರೇ ಅಂತ ತೋರಿಸ್ಬಿಟ್ಟು ಸುಮ್ಮನೆ ಆಗ್ತಾರಾ? ಅದೇನೋ ಉನ್ನತ ಸಮಿತಿ ಅಂತ ಹೇಳ್ತಾ ಇದ್ರು. ನೋಡೋಣ, ಡೀಟೇಲ್ಸ್ ಕೊಡ್ತಾರೆ. ನಾಗೇಶ್, ಇಲ್ಲಿ ಬರೀ ಕ್ರಮ ಕೈಗೊಂಡ್ರೆ ಪರಪ್ಪನ ಅಗ್ರಹಾರದ ಪರಿಸ್ಥಿತಿ ಸುಧಾರಣೆ ಆಗ್ಬಿಡುತ್ತೆ ಅಂತ ನಂಬೋಷ್ಟು ಮೂರ್ಖರು ಯಾರೂ ಉಳಿದಿಲ್ಲ. ಸೊ ಸುಧಾರಣೆ ಅಂದರೆ ಏನೇನು ಚೇಂಜಸ್ ಆಗಬೇಕು ಅಂತ ಜೈಲಲ್ಲಿ ಕೆಲಸ ಮಾಡೋ ಕೆಲ ನಿಷ್ಠಾವಂತ ಅಧಿಕಾರಿಗಳು ಸಿಬ್ಬಂದಿಗಳು ಇರ್ತಾರೆ. ಅವ್ರು ಏನು ಹೇಳ್ತಾರೆ, ಯಾವ ಮಾಡೆಲನ್ನು ತರಬೇಕಂತಿಲ್ಲಿ? ಮಮತಾ, ನೀವು ಹೇಳ್ದಂಗೆ ಈಗಾಗಲೇ ಹಲವು ಬಾರಿ ಇದೇ ರೀತಿಯ ವಿಡಿಯೋಗಳು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕೇವಲ ಒಂದು ಪ್ರಕರಣವನ್ನು ದಾಖಲಿಸಿ ಅಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತೇಳಿ ಒಂದಷ್ಟು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಈ ಹಿಂದೆ ಮಾಡಲಾಗಿತ್ತು. ಆದರೆ ಈ ಬಾರಿ ಈ ಒಂದು ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸದಂತೆ ಕಾಣ್ತಾ ಇದೆ. ಹಾಗಾಗಿ ಜೈಲಿನಲ್ಲಿ ಏನೆಲ್ಲ ಬದಲಾವಣೆಗಳು ಆದರೆ ಈ ಎಲ್ಲ ಕರ್ಮಕಾಂಡವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಸಭೆಗೆ DGIGP ಆಗಿರುವಂಥ ಡಾಕ್ಟರ್ ಸಲೀಂ ಮತ್ತು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್, ಅದರ ಜೊತೆಗೆ ಸರ್ಕಾರದ ಗೃಹ ಸಚಿವರಾಗಿರುವಂಥ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಜೈಲು ಬಂದಿಖಾನೆಯ ADGP ಆಗಿರುವಂಥ ದಯಾನಂದ್ ಅವರ ಅನುಪಸ್ಥಿತಿಯಲ್ಲೇ ಈ ಒಂದು ಸಭೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯ ಲಭ್ಯವಾಗ್ತಿರುವಂಥದ್ದು. ಯಾಕಂದರೆ ಕಳೆದ 2 ದಿನಗಳಿಂದಲೂ ಕೂಡ ಅವರು ರಜೆ ಇದ್ದರು. ಅವರ ಅನುಪಸ್ಥಿತಿಯಲ್ಲಿ ಅವರಿಂದ ಒಂದಷ್ಟು ಫೋನ್ ಅಥವಾ ವಿಡಿಯೋ ಕಾನ್ಫರೆನ್ಸ್ಗಳ ಮಾಹಿತಿ ತೆಗೆದುಕೊಂಡು ಜೈಲಿನಲ್ಲಿ ಸುಧಾರಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡೆದುಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ. ಅಸಹ್ಯಗಳ ಆಗರ ಅಂತ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಪರಿವರ್ತನೆ ಆಗಿದೆ. ಜೈಲಲ್ಲಿ ಮನ ಪರಿವರ್ತನೆ ಆಗಲ್ಲ, ಜೈಲಧಿಕಾರಿಗಳ ಮನೆಗಳು ಪರಿವರ್ತನೆ ಆಗೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಮನೆ ಪರಿವರ್ತನೆ ಇನ್ನು ಎಷ್ಟು ದಿನ ನಡೆಸೋದಕ್ಕೆ ಬಿಡ್ತಾರೆ ಸರ್ಕಾರದವರು ಅನ್ನೋದು ಪ್ರಶ್ನೆ. ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ಕೊಡ್ತೀವಿ ನಿಮಗೆ.